ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಭಾರತದ ಒಂದು ಲೆಜೆಂಡ್ರಿ ಬಿಸ್ನೆಸ್ ಮ್ಯಾನ್ ಮತ್ತು ಕೈಂಡ್ ಹಾರ್ಟೆಡ್ ಪರ್ಸನ್ ಬಗ್ಗೆ ಮಾತಾಡ್ತಿದ್ದೀವಿ. ಅವರು ಮನೆಗೆ ಫೇಮಸ್ ಅಲ್ಲ, ಹ್ಯುಮ್ಯಾನಿಟಿಗೆ ಫೇಮಸ್. ಅವರು ಬೇರೆ ಯಾರೂ ಅಲ್ಲ, ರತನ್ ಟಾಟಾ ಅವರು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ಮೂವಿ ಮೆಮೊರೀಸ್. ನಾನು ಪೂಜಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರತನ್ ಟಾಟಾ ಅವರು ಟಾಟಾ ಗ್ರೂಪ್ನ ಫಾರ್ಮರ್ ಚೇರ್ಮನ್. ಟಾಟಾ ಗ್ರೂಪ್ ಅಂದರೆ ಇಂಡಿಯಾಯಲ್ಲೇ ಬಿಗ್ಗೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಕಂಪನೀಸ್. ರತನ್ ಟಾಟಾ ಅವರಿಗೆ ಜನ ರೆಸ್ಪೆಕ್ಟ್ ಕೊಡೋದು ಅವರು ರಿಚ್ ಆದಕ್ಕೆ ಅಲ್ಲ, ಅವರು ಸಿಂಪಲ್ ಪ್ಲಸ್ ಹಂಬಲ್ ಆಗಿದ್ದಕ್ಕೆ. ರತನ್ ಟಾಟಾ ಅವರ ಚೈಲ್ಡ್ಹುಡ್ ಈಸಿ ಇರಲಿಲ್ಲ. ಅವರು ಚಿಕ್ಕ ವಯಸ್ಸಿನಿಂದಲೇ ಪೇರೆಂಟ್ಸ್ ಸೆಪ್ರೇಷನ್ ನೋಡಿದರು. ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಗ್ರೋ ಆದರು. ಆದರೆ ಅವರ ಲೈಫ್ನಲ್ಲಿ ಡಿಸಿಪ್ಲಿನ್, ವ್ಯಾಲ್ಯೂಸ್, ಕೈಂಡ್ನೆಸ್ ಇವೆಲ್ಲ ಸ್ಟ್ರಾಂಗ್ ಆಗಿ ಬೆಳೆದವು. ರತನ್ ಟಾಟಾ ಅವರು ಫಾರಿನ್ನಲ್ಲಿ ಸ್ಟಡಿ ಮಾಡಿದವರು. ಅವರು ಆರ್ಕಿಟೆಕ್ಚರ್ ಮತ್ತು ಬಿಸ್ನೆಸ್ ಫೀಲ್ಡ್ನಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿದರು. ಅವರು ಎಜುಕೇಷನ್ನಲ್ಲಿ ಕಂಪ್ಲೀಟ್ ಮಾಡಿ ಇಂಡಿಯಾಗೆ ಬಂದ ಮೇಲೆ ಟಾಟಾ ಕಂಪನಿನಲ್ಲಿ ನಾರ್ಮಲ್ ಎಂಪ್ಲಾಯಿ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದರು. ಅವರು ಚೇರ್ಮನ್ ಆಗೋ ಮೊದಲೇ ಫ್ಯಾಕ್ಟರಿ, ಶಾಪ್ ಫ್ಲೋರ್ ವರ್ಕರ್ಸ್ ಜೊತೆ ವರ್ಕ್ ಮಾಡಿದರು. ಅವರು ಬಾಸ್ ಆಗಿ ಬಿಹೇವ್ ಮಾಡಲಿಲ್ಲ, ಒಬ್ಬ ಕಾಮನ್ ಎಂಪ್ಲಾಯಿ ಆಗಿ ವರ್ಕ್ ಮಾಡಿದರು. ಇದರಿಂದ ವರ್ಕರ್ಸ್ ಕೂಡ ಅವರನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಿದ್ರು. ರತನ್ ಟಾಟಾ ಚೇರ್ಮನ್ ಆದಮೇಲೆ ಟಾಟಾ ಗ್ರೂಪ್ ವರ್ಲ್ಡ್ ಲೆವೆಲ್ಗೆ ಹೋಯಿತು. ಟಾಟಾ ಟೀ, ಟಾಟಾ ಮೋಟರ್ಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್, ಜಾಗ್ವರ್ ಲ್ಯಾಂಡ್ ರೋವರ್ ಅಕ್ವಿಸಿಷನ್ಸ್, ಟಾಟಾ ನ್ಯಾನೋ ಸಕ್ಸಸ್ ಬಿಗ್ ಆಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ರತನ್ ಟಾಟಾ ಐಡಿಯಾ ಹಾರ್ಟ್ ಟಚಿಂಗ್ ಆಗಿತ್ತು. ಎವ್ರಿ ಫ್ಯಾಮಿಲಿ ಶುಡ್ ಟ್ರಾವೆಲ್ ಸೇಫ್ಲಿ ಅನ್ನೋದಾಗಿತ್ತು. ರತನ್ ಟಾಟಾ ಅವರು ನೌನ್ ಫಾರ್ ಕೈಂಡ್ನೆಸ್. ಅವರು ಡೊನೇಷನ್, ಹಾಸ್ಪಿಟಲ್ಸ್, ಎಜುಕೇಷನ್, ಸಪೋರ್ಟ್, ಡಿಸಾಸ್ಟರ್ ರಿಲೀಫ್ ಇವೆಲ್ಲಕ್ಕೆ ಸೈಲೆಂಟಾಗಿ ಹೆಲ್ಪ್ ಮಾಡ್ತಾರೆ. ಅವರು ಪಬ್ಲಿಸಿಟಿ ಮಾಡಿಕೊಳ್ಳಲಿಲ್ಲ. ಅವರು ಬಿಲೀವ್ ಮಾಡೋದು ರಿಯಲ್ ರೆಸ್ಪೆಕ್ಟ್ ಕಮ್ಸ್ ಫ್ರಮ್ ಯುವರ್ ಕ್ಯಾರೆಕ್ಟರ್ ಅಂತ. ಟಾಟಾ ಟ್ರಸ್ಟ್ಗಳ ಮೂಲಕ ಎಜುಕೇಷನ್, ಹೆಲ್ತ್, ರೂರಲ್ ಡೆವಲಪ್ಮೆಂಟ್ ಎಲ್ಲ ಕ್ಷೇತ್ರದಲ್ಲಿ ಅವರು ಸಹಾಯ ಮಾಡಿದರು. ಅವರು ಪಬ್ಲಿಸಿಟಿ ಮಾಡಲಿಲ್ಲ, ಸೈಲೆಂಟ್ ಗಿವಿಂಗ್ ಅದು ಅವರ ಸ್ಟೈಲ್ ಆಗಿತ್ತು. 2008ರಲ್ಲಿ 26/11 ಮುಂಬೈ ಅಟ್ಯಾಕ್ ಸಮಯದಲ್ಲಿ ತಾಜ್ ಹೋಟೆಲ್ ಮೇಲೆ ದಾಳಿ ಆಯಿತು. ಆ ಸಮಯದಲ್ಲಿ ರತನ್ ಟಾಟಾ ಸರ್ ವಿಕ್ಟಿಮ್ಸ್ ಕುಟುಂಬಗಳಿಗೆ ಮತ್ತು ಸ್ಟಾಫ್ಗೆ ದೊಡ್ಡ ಸಪೋರ್ಟ್ ಕೊಟ್ಟರು. ತಾಜ್ ಸ್ಟಾಫ್ಗೆ ಕಂಪೆನ್ಸೇಷನ್, ಹೆಲ್ತ್, ರಿಹ್ಯಾಬಿಲಿಟೇಷನ್ಸ್ ಎಲ್ಲವನ್ನು ಅವರು ಪರ್ಸ್ನಲಿ ನೋಡಿಕೊಂಡರು. ಅವರು ಕಂಪನಿ ಓನರ್ ಆಗಿ ಅಲ್ಲ, ಒಬ್ಬ ಫ್ಯಾಮಿಲಿ ಹೆಡ್ ಆಗಿ ವರ್ತಿಸಿದರು. ರತನ್ ಟಾಟಾ ಸರ್ ಲೀಡರ್ಶಿಪ್ ಅಂದರೆ ಲೌಡ್ ಸ್ಪೀಚಸ್ ಅಲ್ಲ, ಕಾಮ್, ಡಿಸಿಪ್ಲೈನ್, ರೆಸ್ಪೆಕ್ಟ್ಫುಲ್, ಲಾಂಗ್ ಟರ್ಮ್ ವಿಷನ್. ಅವರು ಈಗೂ ಶೋ ಮಾಡಲಿಲ್ಲ, ಅವರು ಪವರ್ ಯೂಸ್ ಮಾಡಲಿಲ್ಲ, ಅವರು ಟ್ರಸ್ಟ್ ಬಿಲ್ಡ್ ಮಾಡಿದರು. ರತನ್ ಟಾಟಾ ಸರ್ ಅನಿಮಲ್ಸ್, ಎಸ್ಪೆಷಲಿ ಡಾಗ್ಸ್ ಅಂದರೆ ತುಂಬ ಪ್ರೀತಿ. ಅವರು ಸ್ಟ್ರೀಟ್ ಡಾಗ್ಸ್ಗೆ ಕೇರ್ ಕೊಡುತ್ತಾರೆ. ಅವರ ಆಫೀಸ್, ಹೌಸ್, ಈವನ್ ಇಂಟರ್ವ್ಯೂಸ್ನಲ್ಲಿ ಕೂಡ ಡಾಗ್ಸ್ ಜೊತೆ ಫೋಟೋಸ್ ಇವೆ. ಇದು ಅವರ ಸಾಫ್ಟ್ ಹಾರ್ಟ್ ತೋರಿಸುತ್ತದೆ. ರತನ್ ಟಾಟಾ ಸರ್ ಅವರಿಗೆ ಭಾರತದ ದೊಡ್ಡ ಗೌರವಗಳು ಸಿಕ್ಕಿವೆ. ಪದ್ಮಭೂಷಣ, ಪದ್ಮವಿಭೂಷಣ ಇವು ಅವರಿಗೆ ಬಿಸಿನೆಸ್ ಕಾರಣಕ್ಕೆ ಮಾತ್ರ ಅಲ್ಲ, ಅವರ ವ್ಯಾಲ್ಯೂಸ್, ಸರ್ವಿಸ್, ಕಾಂಟ್ರಿಬ್ಯೂಷನ್ಸ್ ಕಾರಣಕ್ಕೆ ಕೊಟ್ಟಿದ್ದಾರೆ. ಅವರು ಟೀಚ್ ಮಾಡೋ ಬಿಗ್ಗೆಸ್ಟ್ ಲೆಸನ್ಸ್ ಏನು ಅಂದರೆ ಸಕ್ಸಸ್ ಬಂದರೂ ಹಂಬಲ್ ಆಗಿ ಇರುವಂಥ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅನಿಸುತ್ತೆ,
ಆದರೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಸೂಪರ್ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. Greatest pleasure I've had is trying to do something that everybody says could not be done.